ಏನ ಬಗರ್ಗೆ ರಂಗೋಲಿ ಹಾಕತೈತಿ? ಪಾಪ ಹೆಂಗಿತ್ತು ರಂಗೋಲಿ? ಅಯ್ಯೋ ಮಗಳ, ನಿನಗೆ ಹೇಳದಿತ್ತನ ರಂಗೋಲಿ ಬಗ್ಗೆ? ಹಾ, ಭಾರಿ ಚಲೋ ಹಾಕಿವಾ. ನೋಡ್ ರಂಗೋಲಿ ಹೆಂಗದಿ? ನನ್ನ ಮುದ್ದು ಬಂಗಾರ ಗಿಂಡಿ ಭಾರಿ ಚಲೋ ಹಾಕಿ ನೋಡು. ಹಾ ಆಯ್ತು, ಚಾ ಮಾಡಿ ಏನ? ಹ್ಞೂ ದೇವ. ಸೀತಾ, ಹಾ ಹೇಳ್ರಿ. ಗೌಡ್ರು ಕರ್ದಾರ, ಏನನ ಗೊತ್ತಿಲ್ಲ ಯಾಕೆ ಕರ್ದಾರ ಏನ. ಹೋಗಿ ಬರ್ತೇನೆ, ನೀನು ಬಡ ಬಡ ಬುತ್ತಿ ರೆಡಿ ಮಾಡ್ಕೊಂಬಿಡು, ಹೊಲಕ್ಕೆ ಹೋಗೋಣ. ಅಡಿಗೆ ಎಲ್ಲ ರೆಡಿ ಆಗೈತ್ರಿಪ್ಪ. ಹಾ, ಅಡಿಗೆ ರೆಡಿ ಆದ್ರೆ ಏನಾತ್ಲಿಪ್ಪ, ಕರ್ದಾರ ಏನಂತ ಕೇಳ್ಕೊಂಡ್ರ ಬರ್ತೇನಿ. ಹಾ ಸರಿ ಆಯ್ತು, ಹೋಗ್ಬರ್ರಿ. ಹೇಳ ಬಲ್ಲ. ಹ್ಞೂ ಅಪ್ಪಾಜಿ. ಯಾವ ನಿನ್ ಚಾ ತಂದ್ಕೊಳ್ಳಿ. ಅದೇ ಕುಡ್ದಿರನವ, ಎಷ್ಟೇ ಕುಡಿಬೇಕು ಚಾನ? ಚಾ ಏನದೇನು ಟಾನಿಕ್ಕನ? ಶಕ್ತಿ ಬರುತ್ತನಕ ಸಾಕು ಸಾಕು. ಹೌದು, ನಿಮ್ಮಮ್ಮ ಇಲ್ಲಿ ಕಾಣವಲ್ಲಲ್ಲ? ಸೀತಾ, ಯಾವ ಅಮ್ಮ ಬಂದ್ಲು? ಏನ್ ಹೋಗಿದ್ರಿ ಬೆಳಗ್ಗೆ ಬೆಳಗ್ಗೆ ಅತ್ತೀರ? ನೋಡಿಲಿ ಏನಂತೀರಿ? ಇವನ್ನೆಲ್ಲ ಯಾಕೆ ತರಕ್ ಹೋಗಿದ್ರಿ? ತಿನ್ನಕ ಊರ ಮತ್ತೆ ಏನು ಅಂದಿನ ನಾನು? ಬಾಯ್ ಮುಚ್ಚು. ಏನು ಅತ್ತೀರ? ಕೇಳದ್ನೆ ಬಿಡ್ರಿಪ್ಪ. ಕೇಳಕೇಳಿದಿ? ನಿಮ್ಮ ಅವ ಹೋಗಿದ್ದ ಹೊಲಕ್ಕೆ, ಈಗ ಬರೋ ಮುಂದೆ ತೊಗೊಂಬಂದಿದ್ದ, ತಗೊಳ್ಳಿ ಮಾಡ್ಕೊಂಡು ತಿನ್ರಿ ಅಂತಂದು ಅದಕ್ಕೆ ತಂದೇನಿ. ನೋಡಿಲಿ ಹೆಂಗೈತಿ? ಹೆಂಗೈತಿ ಬಿ ಅಮ್ಮ? ಟೊಮೆಟೊ ಇದ್ದಂಗ ಟೊಮೆಟೊ ಅದಾವು, ಬದ್ನಿಕಾಯಿ ಇದ್ದಂಗ ಬದ್ನಿಕಾಯಿ ಐತಿ. ಅದೇನ? ಹಕ್ಕರ್ಕಿ ಪಲ್ಲೆ. ಹಕ್ಕರ್ಕಿ ಪಲ್ಲೆ ಇದ್ದಂಗ ಹಕ್ಕರ್ಕಿ ಪಲ್ಲೆನ ಐತಿ ನೋಡ್ಬಿ ಅಮ್ಮ. ಇನ್ನು ಇನ್ನು ಮೊದ್ಲ ಮದುವೆ ಮಾಡಿ ಕಳಿಸ್ತೇನ್ರಲ್ಲಿ, ಅವಾಗ ಗೊತ್ತಾಗತ್ತ ಈ ಅಮ್ಮನ ಬೆಲೆ ಏನು ಅಂತ. ಈ ಅಮ್ಮ ಐ ಲವ್ ಯು ಬೇ ಅಮ್ಮ. ಹಂಗಂದ್ರ ಐ ಲವ್ ಯು, ಐ ಲವ್ ಯು ಯವ್ವ. ಹೇಳಿ ಬೇಬಿ ಐ ಲವ್ ಯು. ಮ್ಯಾಟ್ರಿಗೆ ತನ ಓದ ನೋಡು, ಅದಕ್ಕೆ 2 ಕೋಡ್ ಬಂದಾವಲ್ಲಿ ನಿನ್ ಮಗನ. ಅಮ್ಮ ಮತ್ತೇನು ವಾಣಿ ಅಂದಿದ್ದು? ನಮಗರ ಏನ್ ಗೊತ್ತಿರ್ಬೇಕು? ಏನು ಓದೇನ ಬರ್ದೇನ ನಾನು? ನಿಮ್ಮ ಓದಿದ್ರ ಬರ್ದಿದ್ರ ದೊಡ್ಡ ಕಲೆಕ್ಟರ್ ಮಗನ್ನ ಮದುವೆ ಹಾಕಿದ್ ನೋಡು. ಓದಿ ಬರೆದು ಕಲೆಕ್ಟರ್ ಆಗಬೇಕು, ಅವ್ರನ್ನ ಮದುವೆ ಆಗ್ಬೇಕಂತ ಏನಿಲ್ರಿಪ್ಪ. ಸಾಮಾನ್ಯ ಒಬ್ಬ ಬಡ ರೈತನ ಮದುವೆ ಆದ್ರೆ ಸಾಕ್ರಿ, ಅವ ಚಲೋ ತಂಗ ನಮ್ ನೋಡ್ಕೊಂಡ್ರೆ ಸಾಕಲ್ರಿ. ಪ್ರೀತಿಕ್ಕಿಂತ ಹೆಚ್ಚೇನೈತ್ರಿಪ್ಪ. ನಾನು ಹಣ ದುಡ್ಡು ಒಡವೆ ಅಂತ ಹೋಗಿದ್ರೆ ನಾನು ಯಾಕ್ರಿ ನಿಮ್ಮ ಮಗನ ಮದುವೆ ಹಾಕಿದ್ದೆ? ಹೌದಲ್ರಿ? ನನಗ ಪ್ರೀತಿನ ಮುಖ್ಯ ರೀ ಅತ್ತೀರ. ಶಾಬಾಷ್ ನನ್ ಸಿಯ, ಶಾಬಾಷ್. ಯಾವತ್ತೂ ನನಗೆ ಎದುರು ಮಾತಾಡಿಲ್ಲ, ಆದ್ರೆ ಇವತ್ತು ಮಾತಾಡಿದಿ, ಅದು ಸ್ವಲ್ಪ ಬೇಜಾರಾತ. ಆದ್ರೆ ನೀ ಕರೆಕ್ಟಾಗಿ ಮಾತಾಡಿ ನೋಡು. ಹೌದ್ರಿ ಅತ್ಯಾರ, ರೈತರು ಅಂದ್ರೆ ಏನು ಅವ್ರೇನು ಕೆಳಮಟ್ಟದವ್ರನ್ರಿ? ಅವ್ರಿಗೆ ಆಸ್ತಿ ಇರುತ್ತ, ಅಂತಸ್ತಿ ಇರುತ್ತೆ. ಅವರು ಹೊಲ ಐತಲ್ಲ ನೋಡ್ಕೋಬೇಕಲ್ಲ, ಅವರ ಹೊಲ ನಾವು ನೋಡ್ಕೊಳಲ್ಲ ಉಳಲ್ಲ ಅಂದ್ರೆ ನಮ್ಗೆ ಎಲ್ಲಿಂದ ಬರುತ್ತೆ ಹೇಳ್ರಿ ಅನ್ನ? ಅದು ಮಾಡ್ರೆ ತುಂಬಾ ಸತ್ಯ ಅಂದ್ರೆ ಸತ್ಯ ನೋಡುವ. ಬೀಜ ಬಿತ್ತಿ ಹೊತ್ತಿ ಬೆಳೆದು ಅದನ್ನ ಮಾಡಿ ನಮಗೂ ಸ್ವಲ್ಪ ಹಣ ಬರುತ್ತೆ, ಅವ್ರಿಗೂ ಬೆಳೆ ಹೋಗುತ್ತೆ, ಅವ್ರಿಗೆ ಅನ್ನ ಸಿಗುತ್ತೆ, ನಮಗೂ ರೊಕ್ಕ ಸಿಗುತ್ತೆ, ನಮ್ಗೂ ಅನ್ನ ಸಿಗುತ್ತೆ. ಹೌದಲ್ರಿ? ರೈತರು ಅಂತ ಅಂದ್ಬಿಟ್ಟು ಕೆಳಮಟ್ಟದಾಗಿ ನೋಡೋದು ಎಷ್ಟು ಸರಿ ಹೇಳ್ರಿ? ಖಂಡಿತ ಅಲ್ವಾ? ಅವರೇ ದೇಶದ ಬೆನ್ನೆಲುಬು, ಗೊತ್ತನ? ಅದು ಮಾತ್ರ ಸತ್ಯ ನೋಡ್ರಿ. ಹೌದು ಸೀತಾ, ಎಲ್ಲ ಹೋದ ರಾಮು? ಗೌಡ್ರು ಯಾಕ ಕರ್ದಾರಂತ್ರಿಪ್ಪ ಅವ್ರನ್ನ? ಅದಕ್ಕೆ ಸ್ವಲ್ಪ ತಡಿ ಹೋಗಿ ಬರ್ತೀನಿ, ನಾ ಚಕ್ಡಿ ಹಂಗ ಕಟ್ಬಿಡ್ತೀನಿ, ಹೊಲಕ್ಕೆ ಹೋಗೋಣ, ಅಡಿಗೆ ಕಟ್ಕೋಲ್ಲ ಅಂದ್ರು. ಇನ್ನೇನು ಬುತ್ತಿ ಗಂಟಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಗೌಡ ಕರೆದ್ನ? ಯಾಕೆ ಕರೆದ್ನ ಇವ? ಏನಪ್ಪ ನನಗಂಕ ಅರ್ಥನ ಆಗೋಲ್ತು. ಏ ಅಮ್ಮ, ಕೆಡಿಸ್ಕೊಂತಿ, ಎದಕ್ಕೆ ಕರೆದಿರ್ತಾರ? ಅಪ್ಪ ಎದಕ್ಕೆ ಹೋಗಿರ್ತಾರ? ಅದು ಹಂಗಲ್ ಬಿಡ ಮೊಮ್ಮಗಳ, ಯಾಕೆ ಕರೆದ್ನಂತ. ಇಲ್ಲಿ ಬಿಡು. ತಗೊಳ್ಳ ಸೀತಾ, ನೋಡು ಎಲ್ಲ ಎಳೆ ಎಳೆವಾದ ನೋಡು. ಎಳೆ ಬದ್ನಿಕಾಯಿ, ಎಳೆ ಸೌತೆಕಾಯಿ, ಲೇ ನೋಡಿಲಿ ಹಕ್ಕರ್ಕಿ ಪಲ್ಲೆ ಇವಾಗ ಬೆಳಿತೈತಿ. ಮತ್ತೆ ಇನ್ನೆಲ್ಲೆ ಆಮೇಲೆ ಟೊಮೆಟೊ ಸಾರು ಮಾಡಲಿ, ಹುಳಿ ಹುಳಿ ಅದಾವು, ಭಾರಿ ರುಚಿ ಆಗುತ್ತೆ. ನಿನ್ ಕೈ ಟೊಮೆಟೊ ಸಾರು ಮಾಡ್ಬಿಡ್ಲೆ? ಹೇಳ್ತೀರ ನೀವು ಹೇಳಿದ ನಮ್ಮ ಮನೆ ಚಿಡಿ ಮಾಡ್ತೇನೆ ತಗೋರಿ. ನಾ ಇಲ್ಲೇ ಕುತ್ಕೊಂಡು ಸೋಸ್ತೇನೆ, ನೀವು ಹೋಗ್ರಿ. ಒಂದು ಕಪ್ ಚಾ ತಂದು ಕೊಡ್ತೀರಾ? ಹ್ಞೂ ರೀ ಅಕ್ಕಾರ. ಬಿಸಿ ಇಡ್ತೇನೆ ನಾನು. ಬಾಬಾ. ಈ ಬೆಣ್ಣೆ ಕನಸು ಕಾಯುತ್ತಿದೆ, ಹಸಿವನ್ನು ಹೊತ್ತು ಬೆಳೆಯನು ಬಯಸುತ್ತಿದೆ, ಹತ್ತಿರವಿರುವ ಮನೆಯೋ ಆಶ್ರಯವಾಗಿದೆ, ಹೊರಗೆ ಬರುವ ಬೀಸು ಸಹಾಯಕವಾಗಿದೆ, ಕಾಯಿ ಬೆಣ್ಣೆಯ ಕನಸು ಕಾಯುತ್ತಿದೆ. ಬೇಮ ರೈತನ ಸಿಂಹದ ಧೈರ್ಯ ಹೆಚ್ಚಿದು, ಸಾಹಸ ಹೆಂಗಂದರೆ ಗೊತ್ತಾ,
ನಮ್ಮ ರೈತ ರೈತನ ಸಾಹಸ. ಹೌದ್ಲೇ ಮತ್ತೆ ನಮ್ಮ ರೈತನ ಸಾಹಸ ಅಂದ್ರೆ ಸುಮ್ಮನೆ ಸಿಂಹದ ಧೈರ್ಯ ಇರಬೇಕು, ಹುಲಿಯ ಸಾಹಸ ಇರಬೇಕು. ಹೇಗೆ ಅಂದ್ರೆ ಹಂಗ ಇರಂಗಿಲ್ಲ. ರೈತನ ಮನಸ್ಸು ಬೆಣ್ಣೆಕ್ಕಿಂತ ಇನ್ನು ಹತ್ತಿ ಹಂಗ ಮನಸ್ಸು ನೋಡು. ಹೌದು ಬೇ ಅಮ್ಮ, ಏನ್ ಮಾಡ್ತೀನಿ ದಿಂಚಕ್ ಅಂತ ಬ್ರೇಕ್ ಡ್ಯಾನ್ಸ್ ಮಾಡ್ತೀನಿ. ಅದ ಸಿಟಿ ಕಡೆ ಮಾಡ್ತಾರಲ್ಲ ಹಂಗ 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 ನಾನು ಅಂತ ಪಿಟೀಲ್ ಬಾರಿಸಲನ್ರಿ. ನೀ ಬಾಸ್ ಅರ್ಥ ಆಯ್ತಾ? ನಾನು ತಕ್ಕದಿನ್ ಅಂತ ಮಾಡ್ತೀನಿ. ಕೇಳಬಾರ್ದು ಪ್ರಶ್ನೆನ ಕೇಳ್ತೀಯ, ಅದಕ್ಕೆ ತಿಳಿ ಕೇಳ್ತಾ ಅದಕ್ಕೆ ಬಿಡು. ಬಾ ಕುತ್ಕೋ ಬಾ. ಶಿಟ್ ಹಾಕ್ಬಿಡ್ರಿ ಅಮ್ಮ, ಶಿಟ್ಟ ಕಾಣಂಗಿಲ್ಲ, ಆರಾಮದಿರಿ. ಮತ್ತೆ ಶಿಟ್ಟಾಗಿ ಏನು ತೊಗೊಂಡು ಹಾಕಿ ನನ್ನ ತಲೆ ಮೇಲೆ. ಗೀತಿ ಗೀತ 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 ಮುಂದೇನ ಈಗ ಮಾತ್ರ ಅಷ್ಟೇ ಬೇ ಗೀತ. ನಾನು ಸ್ವಲ್ಪ ಸೋಸ್ಕೊಳ್ಳೇನ್ ಬೇ? ಬಂದಿ ಅಂದ್ಮೇಲೆ ಸೋಸ್ಬೇಕ ಮತ್ತ. ಬಾ ಸೋಸ್ ಬಾ. ಬರ್ಬಾರ್ದಿತ್ತಾನ ಮತ್ತ ನಾನು ಬಂದಿಲ್ಲ. ಬಂದ್ಮೇಲೆ ನೀ ಸೋಸ್ಲೇಬೇಕು ನೋಡು, ಇಲ್ಲ ಅಂದ್ರೆ ಕೈ ತಪ್ಪಿಸ್ಕೊಳಕ್ಕಾಗಿಲ್ಲ ನೋಡಿನ. ಆಯ್ತು ಬಿಡು ಬೇ ಅಮ್ಮ. ಹೌದು, ಎಷ್ಟು ಇಳೆವದ ಬೇವು. ಏನ್ ನೀನು ಹೊಲ್ಲ ಅಂತಂದೇನೆ? ಹೂನ ನಿಮ್ಮಜ್ಜ ಹೊಂಟಿದ್ನ, ಅದಕ್ಕೆ ಅವರ ಸಪ್ಪಿದ ತೊಗೊಂಬರ್ರಿ ಅನ್ನೆ ತಗೊಂಡ ಬಂದ್ಬಿಟ್ರ ನೋಡು. ಹೆಂಗದವು ನಿಂಗೆ ಬೇಕನ? ಅದು ಯಮ್ಮ ಗಿಮ್ಮ ಅನ್ನಕ್ಕೆ ಹೋಗಬೇಡ, ನೀನು ತಗೊಂಡು ನೀವು ತಿನ್ರಿ. ನಿನ್ನ ಮಕ್ಕಳು ಇಷ್ಟಪಡ್ತಾರ ಅನ್ಸುತ್ತಲ್ಲ. ಅಯ್ಯೋ ನನ್ನ ಮಕ್ಳು ಏನು ತಿನ್ನಂಗಿಲ್ಲ ಬಿಡ್ಬೇ. ನನ್ನ ಗಂಡ ಅದಲ್ಲ ಅವನ ಹಸಿದು ಈ ತಪ್ಪಲ್ ಪಲ್ಲೆ ಈ ಕೈಪಲ್ಲೆ ತಿನ್ನೋದಂದ್ರೆ ಭಾಳ ಇಷ್ಟ ಅವ್ರಿಗೆ. ಆಮೇಲೆ ತಗೊಂಡೋಗ್ತೀನಿ ತಗೋ. ಸರಿ ಸರಿ ಕುತ್ಕೋ. ಮತ್ತೆ ಬೇಮ ಸಮಾಚಾರ? ಅಯ್ಯ ಇನ್ನೇನು ಸಮಾಚಾರ? ಇನ್ನೇನು ಏನಿಲ್ಲ ನೋಡುವ. ಏನ್ ಗೀತಾ ಆಂಟಿ ಆಯ್ತನ್ರಿ? ಊಟ ಮಾಡ್ಕೊಂಬಂದ್ರೇನ ನಾಷ್ಟ ಮಾಡಿದ್ರೆ? ನಾಷ್ಟ ಮಾಡೇನಪ್ಪ ಅಪ್ಪ್ಯ, ಉಪ್ಪಿಟ್ಟು ಮಾಡಿದ್ನ್ಯಾ. ಉಪ್ಪಿಟ್ಟು ತಿಂದಿತ್ತು ನೋಡು. ಹೌದಪ್ಪಿ ನಿಂದು? ಅವ ಮಾಡ್ಯಾಡ್ರಿ, ಇನ್ನೂ ತಿಂದಿಲ್ಲ. ಏನ್ಪಾ ಎಲ್ಲಿ ಹೊಂಟಿ? ಅದು ಯಮ್ಮ ನನ್ನ ಗೆಳೆಯರ ಕರ್ದಾರ ಬೇ ಹೊಂಟೇನಿ. ಮಗನ ನನ್ನ ಮಾತು ಕೇಳ್ತೀನಿ ಕೇಳಲ್ಲ ನೀನು? ಅಯ್ಯೋ ದೇವ್ರೆ, ಯಾಕೆ ಬೇ ಮಂಗೆ ಕೇಳಕತ್ತಿ? ಏನು ಹೇಳು? ಅಲ್ಲ ಮಗನ, ವಯಸ್ಸು ಬಂದಿದ್ದು ಹುಡುಗದಿ ನೀನು, ಗೆಳೆಯ ಜೊತೆ ಸೇರ್ಬಿಟ್ಟು ಯಾಕಪ್ಪ ಮತ್ತೇನು ಕೆಟ್ಟ ಶಾಲೆ ಕಲ್ತೀವೋ ಮರೆಯ? ಸುಮ್ಮನೆ ಬೇ, ಅಂತಾವೇನು ಕೆಟ್ಟ ಕೆಲಸ ಕಲಿಯಾಕೇನ ಹುಡುಗರೇನು ಪಾಪ ಅಂತ ಅಂತವ್ರನವ್ರು. ನನ್ನ ಗೆಳೆಯ ಸ್ನೇಹಿತರು ತುಂಬಾ ಒಳ್ಳೆಯವ್ರು ಗೊತ್ತಾನೆ. ಏಪ್ಪ ಸ್ನೇಹಿತರು ಒಳ್ಳೆಯದ್ರ, ಆರು ವಯಸ್ಸು ಮಾತ್ರ ಸರಿ ಇರಂಗಿಲ್ಲ, ಅದನ್ನ ಅರ್ಥ ಮಾಡ್ಕೋ. ಏನಂತೀವಾಗ್ಯಮ್ಮ? ಅದು ಯಪ್ಪ ನಿಮ್ಮ ಅಪ್ಪ ಜೊತೆ ಸೇರ್ಬಿಟ್ಟು ಸ್ವಲ್ಪ ಹೊಲಕ್ಕೆ ಹೋಗ್ಬಾರ್ದಾನಪ್ಪ, ಹೊಲ ಸಹಾಯ ಮಾಡಬಾರ್ದಾನಪ್ಪ. ಅದು ಯಮ್ಮ ನಾ ಡಿಗ್ರಿ ಕಲ್ತೀನಿ. ನೀ ಡಿಗ್ರಿ ಕಲ್ತ್ರೆ ನಿನಗೆ ಏನ್ರ ಎರಡು ಕೋಟ್ ಬಂದವನ ತೋರ್ಸ್ ಮತ್ತ ನೋಡ್ತೀನಿ. ಯಮ್ಮ ನೋಡುವ ಮಗನ, ನನ್ನ ಮಾತು ಕೇಳ್ತೀಯ ಇಲ್ಲ? ಮುದ್ದು ಮಗನ, ಅಪ್ಪ ಇವತ್ತು ಹೊಲಕ್ಕೆ ಹೋಗಿಲ್ಲಪ್ಪ. ಅದೇನ ಗೌಡ ಏನ ಕದ ಅಂತ ಅಲ್ಲಿ ಹೋಗ್ಬಿಟ್ಟಾರ ಅವ್ರು. ನೀನು ಹೊಲಕ್ಕೆ ಹೋಗ್ಬರ್ತೀಯಪ್ಪ? ಅಲ್ಲಿ ಹೋಗಿ ಮಾಡಿ ಅಲ್ಲಿ ಹೋಗಿ ಮಣ್ಣಕ್ಕೂ ಅಂತ ಕುತ್ಕೋ. ಮಣ್ಣಾಗಿ ಬೇಕಾ ಅಪ್ಪ್ಯ? ಚಿಕ್ಕಮ್ಮರ ಯಾಕ ಮತ್ ನಗ್ಲಾಗ ಇನ್ನೇ ಮಾಡ್ಬೇಕಿ? ಹೈ ಮಗ ಅಂದ್ರೆ ಹೆಂಗಿರ್ಬೇಕು? ಹೆಂಗಿರ್ಬೇಕಮ್ಮ? ಯಪ್ಪೋ ನನ್ನ ತಲೆ ಕೆಟ್ಟು ಹೋಯ್ತು ನೋಡು. ಎಲ್ಲಿ ಬೇ ತಲೆ ಅಲ್ಲಿ ಐತಲ್ಲ, ಎಲ್ಲಿ ಕೆಟ್ಟಿಲ್ಲ ನೋಡು, ಎಷ್ಟು ನೀಟಾಗಿ ಬಾಚ್ಕೊಂಡಿ ನೀನು. ಬಂದೆ ನೋಡು, ನಿನ್ನ ಮಗಗ ಮೊದ್ಲು ಬುದ್ಧಿ ಕಲಿಸು. ಏನಾಯ್ತು? ಏನತ್ತ? ಹೊಲ ಅಂದ್ರೆ ಗೊತ್ತಿಲ್ಲ, ಉತ್ತರನ ಗೊತ್ತಿಲ್ಲ, ಬಿತ್ತದ ಗೊತ್ತಿಲ್ಲ, ಏನ್ ಗೊತ್ತಿತ್ತು ನಿನ್ ಮಗಗ? ಅಯ್ಯೋ ಅತ್ತಿಯರ್ ಕಲಿಸ್ತೇನೆ ಬಿಡ್ರಿಪ್ಪ, ಶಾಣೆ ಅದ ನನ್ನ ಮಗ. ಯಾವ್ದು ಶಾಣೆ ಅದನ? ಬುದ್ಧಿ ಇಲ್ರಿ, ತಗೊಂಡು ಬಡ್ಕೋ ಆ ಬುದ್ಧಿನ. ಬುದ್ಧಿನ ಅಲ್ಲನ್ರಿ ಅತ್ತಿಯರ್ ಎಲ್ಲರಿಗೆ ಬೇಕಾಗಿದ್ದು. ಲೇ ಸೀತಾ, ಹೇಳಂಗ ಹೊಲಕ್ಕೆ ಹೋಗು, ಅದನ್ನ ಮಾಡು ಇದನ್ನ ಮಾಡು ಅಂತಂದು. ಹ್ಞೂ ಹೇಳ್ತೀನಿ. ಅಯ್ಯೋ ಶಿವನೇ, ಲೋ ಪುಟ್ಟ ಹೇಳಿ ಮಾತೋಶ್ರೀ ಅವರೇ. ಏನು ಮಾತೋಶ್ರೀನಾ? ನೀವು ಮಾತೋಶ್ರೀ, ನಾನೇನು? ನೀವು ದೊಡ್ಡ 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 ಮಹಾರಾಣಿ, ಈ ನಮ್ಮ ಅಮ್ಮ ಸಕ್ಕುಬಾಯಿ. ಅಚ್ಚಿ ನೀವು ಶಿಟ್ ಮಾಡ್ಕೋಬೇಡ್ರಿಪ್ಪ, ನೀವು ಆರೋಗ್ಯವಾಗಿರ್ಬೇಕು. ಸುಮ್ಮನೆ ಏನೋ ಶಿಟ್ ಮಾಡ್ಕೊಂಡು ಅದೇನೋ ಸುಡಗಾಡಿ ಏನೋ ಬರೆಯತ್ತಂತಲ್ರಿಪ್ಪ, ಅದು ಬರ್ಸ್ಕೊಂಡಿರಿ. ನೀವು ಶಿಟ್ಟೇನು ಮಾಡ್ಕೋಬೇಡ್ರಿ, ನಾ ಹೇಳ್ತೀನಿ. ಲೇ ಸೀತಾ, ಅವನ್ನ ಸ್ವಲ್ಪ ಕುಂದಿಸ್ಕೊಂಡು ಹೇಳು, ನಿಮ್ಮ ಅಪ್ಪನ ಸಹಾಯ ಮಾಡಂತ ಹೇಳು. ಹೊಲಕ್ಕ ಪಾಪ ಆ ಹುಡುಗನ ಸುಮ್ಮನೆ ಬಡ್ದಾಡ್ಬೇಕನ. ನೀನೇ ಹೇಳು. ಈಗ ನೋಡು, ಹೊಲ ಎಲ್ಲ ಯಾರೋ ಕರೆದಂತಂದು ಅಲ್ಲಿ ಹೋಗ್ಯಾನ. ಈಗ ಬಂದ್ಮೇಲೆ ಯಾವಾಗ ಹೋಗ್ತಾನ ಹೊಲಕ್ಕೆ? ನೋಡು, ಮಳೆ ಮಾಡ ಆಗೈತಿ. ಇವಾಗ ಹೊತ್ತೋದು ಬಿತ್ತದು ಯಾವಾಗವಾ? ಹೊತ್ತೋದು ಬಿತ್ತೋದು
ಹಾ ಅಯ್ಯೋ ಗೊತ್ತಿದ್ದೆ ನನಗಿದೆಯಲ್ಲ ನೋಡ್ಕೊಂಡ್ರೆ ಕಲಿತ್ರಲ್ಲಪ್ಪ ಅಲ್ಲಿ ಹೋಗಿ ನಾವು ಮಾಡಬೇಕು ಅದು ಬತ್ತೋದು ಬಿತ್ತೋದು ಅಂದ್ರೆ ಗೊತ್ತಾಗತ್ತೆ ಅದು ನೋಡ್ಬಿಟ್ಟು ಇದನ್ನ ಅಂತಂದ್ರಲ್ಲಪ್ಪ ಹೋಗಿ ನೀನಲ್ಲಿ ಶ್ರಮಪಟ್ಟು ಮಾಡಬೇಕು ಅಯ್ಯೋ ಅಷ್ಟಾನ ಬಿಡ್ಬೇ ಅಮ್ಮ ಸರಿ ಆಯ್ತು ನಮ್ಮ ಅಪ್ಪಗೆ ನಾ ಸಹಾಯ ಮಾಡ್ತೀನಿ ನನ್ನ ಮುದ್ದು ಅಮ್ಮ ಶಿಟ್ ಮಾಡ್ಕೊಬೇಡ ಆಯ್ತಾ ಹಾ ಇದು ಸರಿಯಾದ ಉತ್ತರ ಹೌದಾ ಹೋಗಪ್ಪ ನೀವತ್ತೆ ನಿಮ್ಮ ಅಪ್ಪ ಹೊಲಕ್ಕೆ ಹೋಗಿಲ್ಲ ಇವತ್ತು ಹೋಗಪ್ಪ ಹೊಲಕ್ಕೆ ನೀನ ಚಕ್ಕಡಿ ಕಟ್ಕೊಂಡ್ಬಿಡು ಅಮ್ಮ ನಾವು ಚಕ್ಕಡಿ ಗಿಡಿ ಕಟ್ಟಕ್ ಬರಲ್ವೇ ಏನೇನು ಬರ್ತದೆ ನಿನಗೆ ಹೊಲಕ್ಕೆ ಹೋಗಿ ಕಷ್ಟ ಬರುತ್ತೆ ಏನು ಹೊಲಕ್ಕೆ ಹೋಗಿ ಕಷ್ಟ ಬರ್ತೇನೆ ಅಂದ್ರೆ ನೀನು ರೈತನ ಮಗ ಅಲ್ಲ ಬಿಡ್ಲೆ ಅಯ್ಯೋ ಅಮ್ಮ ನಮ್ಮಪ್ಪ ರೈತ ನಾನು ರೈತನಾಗ್ಬೇಕಂತ ಏನಿಲ್ಲಲ್ವೇ ಅಮ್ಮ ಹೌದ್ರಿ ಅಕ್ಕ್ಯಾರ ಹೋಲ್ ಬಿಡ್ರಿ ಏನೋ ಒಂದು ಮಾಡ್ಕೊಂಡು ಅಂತ ನಾ ಮಾಡ್ಕೊಂಡು ಹೋಲಿ ಲೇ ನಂಗೆ ಏನು ಹೇಳಿ ಅಂತೀನಿ ಒಂದು ಸ್ವಲ್ಪ ಅರ್ಥ ಮಾಡ್ಕೋ ಏನು ಮಾಡ್ಕೊಳ್ರಿಪ್ಪ ಅವ ನೋಡಿದ್ರೆ ರೇಡಿಯೋದಾಗ ಹಾಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಅದೇನ ತೊಗೊಂಡು ಟುಯ್ ಅಂತ ಬಾರ್ಸ್ಕೊಂಡು ಕುಂದಿರ್ತಾನೆ ನೀವು ನೋಡ್ರೆ ಹೇಳು 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 ಅಂತ ನಾನು ತಿಳಿ ತಿಂತೀರಿ ನಾನು ಏನಂತ ಹೇಳಿದ್ರೆ ಯಾರು ನನ್ನ ಮಾತು ಕೇಳ್ತಾರ ನೀವ ಹೇಳ್ರಿ ಈ ಅಮ್ಮ ಸರಿ ಆಯ್ತು ಬಿಡ್ರಿ ನೀ ಶಿಟ್ ಮಾಡ್ಕೊಬೇಡ ಇನ್ನು ಮುಂದೆ ನಂಗೆ ಕೆಲಸ ಸಿಗುತ್ತೆ ನಾನು ಅಪ್ಪನ ಜೊತೆ ಹೊಲಕ್ಕೆ ಹೋಗ್ತೇನೆ ಬೇ ಅಮ್ಮ ನೀ ಶಿಟ್ ಮಾಡ್ಕೋಬೇಡ್ಬೇ ನನ್ನ ಮೊಮ್ಮಗನ ನನ್ನ ಮುದ್ದು ಬಂಗಾರಗಿಂಡಿ ಕಷ್ಟಪಟ್ಟು ಹೊಲ ಉಳಿದ್ರೆ ಹಂಗೆ ಬೆಲೆನೂ ಬರ್ತಪ್ಪ ಅದಕ್ಕೆ ಹೇಳೋದು ಅಪ್ಪಗೆ ಸಹಾಯ ಮಾಡ್ಬೇಕಲ್ಲನಪ್ಪ ಜಾಣಲ್ಲ ಹೋಗು ಚಕ್ಲಿ ಕಟ್ಕೊಂಡು ಹೊಲಕ್ಕೆ ಹೋಗ ಅದು ಅಮ್ಮ ಈಗ ನಾನು ಗೆಳೆಯ ಕಡೆ ಹೋಗಿ ಬರ್ತೀನಿ ನಾನು ನಾಳೆ ಹೋಗ್ತೀನಿ ಬೇ ಲೋ ಅದು ನಿನ್ಗೆ ಗೊತ್ತಿಲ್ಲ ಏನು ನಾಳೆ ಕೆಲಸ ಹಿಂದೆ ಮಾಡು ಇವತ್ತೇ ಮಾಡು ಈಗ ಮಾಡು ಅಂತಂದು ಅರ್ಥ ಮಾಡ್ಕೋ ಈಗಿನ ಕೆಲಸ ಈ ಕ್ಷಣದಲ್ಲೇ ಮಾಡಬೇಕು ಹೌದಾ ಅವ್ರು ನಮ್ಮ ಗೆಳೆಯ ಕರ್ದಾರಲ್ವೇ ಅಯ್ಯೋ ದೇವ ಕರೆದ್ರೆ ಏನಾಯ್ತಪ್ಪ ಹೋಗುವಂತಿ ಆಯ್ತಾ ಸಾಯಂಕಾಲ ಹೋಗು ಈಗ ಹೋಗಿ ಹೊಲಕ್ಕೆ ಹೋಗ್ಯಾಪ ಹೊಲಕ್ಕೆ ಹೋಗ್ಬೇಕಾ ಮತ್ತೆ ನಾನು ಗಿಟಾರ್ ಬರ್ಸೋದು ಅಯ್ಯೋ ನಮ್ಮ ಪುಟ್ಟಣ ನೋಡು ಎಷ್ಟು ಚಂದ ಮ್ಯೂಸಿಕ್ನಲ್ಲಿ ಅಂತ ಅಂದ್ಬಿಡ್ತಾನ ಅಯ್ಯಯ್ಯೋ ಲೋ ಮೊಮ್ಮಗನ ನಾನು ಮೊಮ್ಮ ಆಗ್ಬಿಟ್ರಿ ಅಯ್ಯೋ ಸ್ಮಾಲ್ ಮಿಸ್ಟೇಕ್ ಕಣೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋ ಮಗನ ಅನ್ನೋಕೆ ಹೋದ್ನ ಇನ್ನೊಂದು ಅಕ್ಷರ ಎಕ್ಸ್ಟ್ರಾ ಆಯಿತು ಅಷ್ಟೇ ಎಷ್ಟು ಚಂದ ಬಾರಿಸ್ತೀಯೋ ನೀನು ಬಾರ್ಸಕತ್ತೀರ ಅಲ್ಲಲ್ಲ ನೀ ಎಷ್ಟು ಚಂದ ಹಾಡ್ತೀಯಲ್ಲ ಮ್ಯೂಸಿಕ್ ಮಾಡ್ತೀಯಲ್ಲ ಅದಕ್ಕೆ ಹೇಳಿದ್ನೆ ಬಿಡು ನನಗೆ ಫಿದಾ ಆಗ್ಬಿಟ್ರಿ ನಾನು ನಿನ್ನ ಮ್ಯೂಸಿಕ್ಗೆ ಫಿದಾ ಕಣೋ